ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 17. ಆದರೂ ನನ್ನಿಂದ ನಿನಗೆ ನೋವಾದರೆ ಐ ಆಮ್ ರಿಯಲಿ ಸಾರಿ ಇಚ್ಛಾ, ನನ್ನ ಕ್ಷಮಿಸಿಬಿಡು. ಇನ್ಯಾವತ್ತೂ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ವರ್ತಿಸಲ್ಲ ಎಂದು ಹೇಳುತ್ತಾ ಅವಳ ಬಲಗೈಯನ್ನು ಹಿಡಿದು ತನ್ನ ತುಟಿಯ ಬಳಿ ಕೊಂಡೊಯ್ದ. ಇಚ್ಛಾ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡಳು. ಹಿಂದಿನ ಸಂಚಿಕೆಯಿಂದ ಅಂದರೆ ಆಯುಷ್ ತನ್ನ ಬೆಡ್ರೂಮಿಗೆ ಆ ಹುಡುಗಿಯನ್ನು ಕರೆತಂದಿದ್ದಾನೆ ಅಲ್ಲದೆ ಅವರಿಬ್ಬರು ಮುಂದೆ ಊಹಿಸಲೇ ಸಾಧ್ಯವಾಗಲಿಲ್ಲ. ಅವಳಿಂದ ದುಃಖ ತಡೆಯಲಾಗಲಿಲ್ಲ. ಕಣ್ಣೀರು ಧಾರೆ ಧಾರೆಯಾಗಿ ಹರಿಯತೊಡಗಿತು. ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗದಿದ್ದರೆ ತಪ್ಪಾಗುತ್ತದೆ. ಅಲ್ಲದೆ ಅವಳು ಗಿಫ್ಟ್ ತಂದಿದ್ದು ಅವಳ ಇನ್ನೊಬ್ಬ ಗೆಳತಿ ಅನ್ವಿತಾಗೆ ಗೊತ್ತಿತ್ತಲ್ಲ. ಸಂಜೆ 7:15 ಮನಸ್ಸಿಲ್ಲದ ಮನಸ್ಸಿಂದಲೇ ಗೆಳತಿಯ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಳು ಇಚ್ಛಾ. ಮುಂದುವರಿದ ಭಾಗ. ಇಚ್ಛಾ ಗೆಳತಿಯ ಪಾರ್ಟಿಯಲ್ಲಿದ್ದಾಗ ಅವಳಿಗೆ ಆಯುಷ್ನಿಂದ ಕರೆ ಬರುತ್ತದೆ. ಅವಳಿಗೆ ಕರೆ ಸ್ವೀಕರಿಸುವ ಮನಸ್ಸಾಗಲಿಲ್ಲ. ಆದ್ದರಿಂದ ಕರೆ ತುಂಡರಿಸಿದಳು. ಬಳಿಕ ತನ್ನ ಸೆಲ್ಫೋನನ್ನು ಮ್ಯೂಟ್ ಮಾಡಿಟ್ಟಳು. ಅವನು ಈಗೇಕೆ ತನಗೆ ಕಾಲ್ ಮಾಡುತ್ತಿದ್ದಾನೆ? ಅಂದರೆ ಈಗ ಆ ಹುಡುಗಿ ಅವನ ಜೊತೆಗೆ ಇಲ್ಲವೇ? ಅವಳಿದ್ದಾಗ ತನ್ನ ನೆನಪಾಗಿರಲಿಲ್ಲ, ಈಗ ನೆನಪಾಗುತ್ತಿರಬಹುದು. ಸದ್ಯ ಈಗಲಾದರೂ ತನಗೆ ಗೊತ್ತಾಯಿತಲ್ಲ, ಇನ್ನು ಅವನಿಂದ ದೂರವಿರಬೇಕು. ಸ್ವಲ್ಪ ದಿನ ತನಗೆ ಮನಸ್ಸಿಗೆ ನೋವಾಗಬಹುದು. ಆದರೆ ಸಮಯ ಕಳೆದಂತೆ ಮನಸ್ಸು ತಹಬದಿಗೆ ಬರಬಹುದು. ಅವನನ್ನು ಮರೆಯಲೇಬೇಕು. ಇನ್ನು ಯಾವುದೇ ಕಾರಣಕ್ಕೂ ಅವನನ್ನು ಸಂಪರ್ಕಿಸಬಾರದು ಎಂದು ದೃಢವಾಗಿ ನಿಶ್ಚಯಕ್ಕೆ ಬಂದಿದ್ದಳು ಇಚ್ಛಾ. ಹಾಗಂದುಕೊಂಡಾಗ ಅವಳೆದೆಯಲ್ಲಿ ತಿದಿಯೊತ್ತಿದ ನೋವು ಉಂಟಾಗಿತ್ತು. ಪಾರ್ಟಿಯ ಆನಂದವನ್ನು ಅನುಭವಿಸಲಾಗಲಿಲ್ಲ ಇಚ್ಛಾಗೆ. ಅವಳ ಬಾಡಿದ ಮುಖ, ನಿರುತ್ಸಾಹ ಕಂಡು ಅವಳ ಗೆಳತಿಯರೆಲ್ಲರೂ ಅವಳನ್ನು ವಿಚಾರಿಸಿಕೊಳ್ಳುತ್ತಿದ್ದರು. ಅವಳ ಗೆಳತಿ ದಿಶಾ, ಯಾಕೆ ಇಚ್ಛಾ, ಏನಾಗ್ತಿದೆ ನಿಂಗೆ, ಹುಷಾರಿಲ್ವಾ? ಹಾಗೇನಿಲ್ಲ, ಚೆನ್ನಾಗಿದ್ದೀನಿ ಎಂದು ಉತ್ತರಿಸಿದಳು ಇಚ್ಛಾ. ಆಗ ಅಲ್ಲೇ ಇದ್ದ ಅನ್ವಿತಾ ಹೇಳಿದಳು, ಇವತ್ತು ಬೆಳಿಗ್ಗೆ ಶಾಪಿಂಗ್ ಹೋಗೋ ತನಕ ಚೆನ್ನಾಗೇ ಇದ್ಲು ಇಚ್ಛಾ. ಆಮೇಲೆ ಹೀಗಾಗ್ಬಿಟ್ಟಿದ್ದಾಳೆ. ಏನಾಯಿತು ಅಂತ ಗೊತ್ತಿಲ್ಲ. ನಾನು ಆವಾಗ್ಲಿಂದ ವಿಚಾರಿಸ್ತಾ ಇದ್ದೀನಿ. ಬಾಯ್ ಬಿಟ್ರೆ ತಾನೇ ಗೊತ್ತಾಗೋದು. ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಲೆಕ್ಕ. ಆದರೆ ಅವಳು ನಮ್ಮ ಹತ್ರನೂ ಏನೂ ಗುಟ್ಟು ಬಿಟ್ಟುಕೊಡಲ್ಲ. ಅಂದರೆ ಶಾಪಿಂಗ್ ಹೋದಾಗ ಯಾರಾದರೂ ಸಿಕ್ಕಿದ್ರಾ? ಅವರೇನಾದರೂ ಅಂದ್ರಾ ಇಚ್ಛಾಗೆ? ನೀನು ಜೊತೆಗಿದ್ದೆ ಅಂತೀಯ, ಮತ್ತೆ ಅಬ್ಸರ್ವ್ ಮಾಡೋದು ತಾನೇ? ದಿಶಾ ಅನ್ವಿತಾ ಬಳಿ ಹೇಳಿದಳು. ಹೌದು, ಅಲ್ಲಿ ಒಂದು ಜೋಡಿನ ನೋಡಿದ ಮೇಲೆ ಇವಳು ಅಪ್ಸೆಟ್ ಆಗಿದ್ದಾಳೆ. ಅವರ್ಯಾರು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಅವರಿಗೂ ಇಚ್ಛಾಗೂ ಏನು ಸಂಬಂಧ ಅಂತಾನೂ ಗೊತ್ತಿಲ್ಲ. ತಿಳಿಯೋಕೆ ಆವಾಗಿಂದ ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ಇವಳು ಬಾಯ್ಬಿಟ್ಟು ಹೇಳಬೇಕಲ್ಲ, ಹೇಳಿದಳು ಅನ್ವಿತಾ. ಇಚ್ಛಾ ಯಾರೊಂದಿಗೂ ತನ್ನ ಮನಸ್ಸಲ್ಲಾಗುತ್ತಿರುವ ನೋವನ್ನು ಹಂಚಿಕೊಳ್ಳಲಿಲ್ಲ. ಆಯುಷ್ ಬಗ್ಗೆ ಹೇಳಲಿಲ್ಲ. ಅವಳಿಗೆ ಇಲ್ಲಿ ಏನೂ ತಿನ್ನಲಾಗಲಿಲ್ಲ. ತಿಂದ ಶಾಸ್ತ್ರ ಮಾಡಿ ಅದು ಹೇಗೋ ಬರ್ತ್ಡೇ ಪಾರ್ಟಿ ಮುಗಿಸಿಕೊಂಡು ತನ್ನ ಮನೆಗೆ ಹಿಂದಿರುಗಿದ್ದಳು. ಇಚ್ಛಾ ಮನೆಗೆ ಬಂದು ನೋಡುತ್ತಾಳೆ. ಏನಿಲ್ಲ ಎಂದರೂ 20 ಕಾಲ್ಗಳಾದರೂ ಬಂದಿತ್ತು ಆಯುಷ್ನದ್ದು. ಸಂದೇಶಗಳನ್ನು ಕಳುಹಿಸಿದ್ದ. ಇಚ್ಛಾ, ಎಲ್ಲಿದ್ದೀಯಾ? ತಕ್ಷಣವೇ ನನಗೆ ಕರೆ ಮಾಡು. ಐ ವಾಂಟ್ ಟು ಟಾಕ್ ವಿತ್ ಯು. ನಾನು ಅರ್ಜೆಂಟಾಗಿ ನಿನ್ನತ್ರ ಮಾತಾಡಬೇಕಾಗಿದೆ ಎಂದು ಸಂದೇಶಗಳ ಮೇಲೆ ಸಂದೇಶವನ್ನು ಕಳುಹಿಸಿದ್ದ. ಆದರೆ ಇಚ್ಛಾ ಅವನಿಗೆ ಸಂದೇಶಗಳನ್ನು ಕಳುಹಿಸಲು ಹೋಗಲಿಲ್ಲ. ಕರೆಯೂ ಮಾಡಲಿಲ್ಲ. ತನ್ನ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಟುಕೊಂಡಳು. ಇಶಾ ಮಲಗುವವರೆಗೂ ತನ್ನ ದುಃಖವನ್ನು ಅದು ಹೇಗೋ ತಡೆ ಹಿಡಿದುಕೊಂಡಿದ್ದಳು. ಇಶಾ ಮಲಗಿದ ಬಳಿಕ ನೀರವವಾಗಿ ರೋಧಿಸುತ್ತಲೇ ಇದ್ದಳು. ಆ ರಾತ್ರಿ ನಿದ್ದೆ ಮಾಡಲಾಗಲಿಲ್ಲ ಇಚ್ಛಾಗೆ. ಪರಿಚಯವಾದಾಗಿನಿಂದ ಇಂದಿನವರೆಗೂ ಪ್ರತಿಯೊಂದು ಘಟನೆಯೂ ಅವಳಿಗೆ ನೆನಪಾಗುತ್ತಿತ್ತು. ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಅವಳ ತಲೆದಿಂಬು ಕಣ್ಣೀರಿಂದ ತೊಯ್ದು ಹೋಗಿತ್ತು. ಇನ್ಯಾವತ್ತೂ ಆಯುಷ್ನ ಮುಖ ನೋಡುವುದಿಲ್ಲ. ಅನಂತರಾಮ್ ಅಂಕಲ್ ಕರೆದರೂ ಅವನಿರುವ ಸಂದರ್ಭದಲ್ಲಿ ಅವರ ಮನೆಗೆ ಹೋಗುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಂಡಳು ಇಚ್ಛಾ. ಇತ್ತ ಅನಂತರಾಮ್ ಅವರ ಮನೆಯಲ್ಲಿ ಅವರು ಗೆಳೆಯನನ್ನು ನೋಡಲೆಂದು ನರ್ಸಿಂಗ್ ಹೋಮ್ಗೆ ಹೋಗಿದ್ದರು. ಗೆಳೆಯನನ್ನು ನೋಡಿ ಮಾತಾಡಿಸಿಕೊಂಡು ಬರುವಾಗ ಗಂಟೆ 7 ಆಗಿತ್ತು. ಇಚ್ಛಾ ಅಷ್ಟು ಹೊತ್ತು ಅಲ್ಲಿರಲು ಸಾಧ್ಯವಿಲ್ಲ ಎಂಬುದು ಅವರಿಗೂ ಗೊತ್ತಿತ್ತು. ಮನೆಗೆ ಬಂದ ಬಳಿಕ ಅವರು ಮಗನಲ್ಲಿ ವಿಚಾರಿಸಿಕೊಂಡಿದ್ದರು. ಆಯುಷ್, ಇಚ್ಛಾ ಆಮೇಲೆ ಎಷ್ಟೊತ್ತಿಗೆ ಹೋದ್ಲು? ಡ್ಯಾಡ್, ಇಚ್ಛಾ ಯಾವಾಗ ಬಂದಿದ್ದು? ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಮೀಟ್ ಮಾಡಲೇ ಇಲ್ಲ ಹೇಳಿದ. ಇವತ್ತು ಆಗ ನಾನು ಕರೆ ಮಾಡಿದ್ದೆ. ಇಚ್ಛಾ ಮಧ್ಯಾಹ್ನ ಊಟ ಮಾಡಿಕೊಂಡು ಬಂದಿದ್ಲು. ಆಗ ವಸಂತ್ ಅಂಕಲ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೀನಿ ಅಂತ ಕರೆ ಮಾಡಿದ್ರು. ನಾನು ಅವರನ್ನು ನೋಡೋಕೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ. ಇಚ್ಛಾ ಹತ್ರ ನೀನು ರೂಮಲ್ಲಿದ್ದಿ, ನಿನ್ನ ಮೀಟ್ ಮಾಡೋಕೆ ಹೇಳಿ ಹೋಗಿದ್ದು. ಅವಳು ನಿನ್ನತ್ರ ಬಂದು ಮಾತಾಡಿದ್ವಾ? ನಿನ್ನನ್ನು ಮಾತಾಡಿಸ್ಕೊಂಡು ಹೋಗು ಅಂತ ಹೇಳಿದ್ದೆ. ಆಯಿತು ಅಂತ ನನ್ನತ್ರ ಹೇಳಿದ್ಲು. ಮತ್ತೆ ಹಾಗೆ ಹೊರಟು ಹೋದ್ಲಾ? ಛೇ, ಎಂಥ ಕೆಲಸ ಆಗೋಯ್ತು. ಮನೆಗೆ ಕರೆದು ಏನೂ ಕೊಡದೆ ಕಳಿಸಿದಂಗೆ ಆಯ್ತಲ್ಲ, ಬೇಸರಿಸಿಕೊಂಡರು ಅನಂತರಾಮ್.
ನಿಜವಾಗ್ಲೂ ಇಚ್ಛೆ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ ಡ್ಯಾಡ್. ನಾನು ರೂಮಲ್ಲಿ ಇದ್ನಲ್ಲ, ಹೋಗಿ ಎಷ್ಟು ಹೊತ್ತು ಆಯಿತು ಅಂತಾನೂ ಗೊತ್ತಿಲ್ಲ. ಇರಿ, ಕರೆ ಮಾಡ್ತೀನಿ. ಅವನು ಇಚ್ಛಾಗೆ ಕರೆ ಮಾಡುತ್ತಿದ್ದ. ಅದ್ಯಾಕೋ ಇಚ್ಛಾ ಕರೆ ಸ್ವೀಕರಿಸುತ್ತಿಲ್ಲ. ಅವಳಿಗೆ ಮೆಸೇಜ್ ಕಳಿಸ್ತೀನಿ. ಇಚ್ಛಾ ರೂಮಿನ ಬಳಿ ಬಂದು ತನ್ನ ಮೇಲೆ ಮುನಿಸಿಕೊಂಡು ಹೋಗಿದ್ದು ಅವನಿಗೆ ಗೊತ್ತೇ ಆಗಿರಲಿಲ್ಲ. ನಾನು ಕರೆ ಮಾಡಿದರೆ ಸ್ವೀಕರಿಸ್ತಾ ಇಲ್ಲ, ನೀವು ಕರೆ ಮಾಡಿ ನೋಡಿ, ತಂದೆ ಬಳಿ ಹೇಳಿದ ಆಯುಷ್. ಅನಂತರಾಮ್ ಅವರು ಕರೆ ಮಾಡಿದ್ದರು, ಆದರೆ ಇಚ್ಛಾ ಯಾವ ಕರೆಯನ್ನು ಸ್ವೀಕರಿಸಲಿಲ್ಲ. ಸೋಮವಾರದಿಂದ ಇಚ್ಛಾಗೆ ಮತ್ತೆ ಆಫೀಸ್ಗೆ ಹೋಗಬೇಕಾಗಿತ್ತು. ಅಂದು ಕೂಡ ಬೆಳಗ್ಗೆ ಆಯುಷ್ನಿಂದ ಕರೆ ಬಂದಿತ್ತು. ಅವಳು ಈಗಲೂ ಅವನ ಕರೆಗಳನ್ನು ಸ್ವೀಕರಿಸಲಿಲ್ಲ. ಅವನು ಯಾವುದೇ ಕರೆಗಳನ್ನು ಮಾಡಿದರೂ ಅವಳು ಕರೆ ಸ್ವೀಕರಿಸುತ್ತಿಲ್ಲ ಎಂದಾಗ ಅವನಿಗೂ ಸಂಶಯ ಬಂದಿತ್ತು. ಇಚ್ಛೆ ಯಾಕೋ ತನ್ನ ಮೇಲೆ ಮುನಿಸಿಕೊಂಡಿದ್ದಾಳೆ, ಅದಕ್ಕಾಗಿ ಕರೆ ಸ್ವೀಕರಿಸುತ್ತಿಲ್ಲ. ಅವನ ಸಂದೇಶಕ್ಕೂ ಅವಳಿಂದ ಮರು ಸಂದೇಶವಿಲ್ಲ. ಅವಳನ್ನು ಭೇಟಿಯಾಗಲೇಬೇಕೆಂಬ ಉತ್ಕಟತೆ ಅವನಲ್ಲಿ. ಅವಳ ಮುನಿಸಿಗೆ ಕಾರಣವೇನು ತಿಳಿಯಬೇಕಾಗಿತ್ತು. ಇಚ್ಛಾ ಕೆಲಸಕ್ಕೆ ಹೋಗಲು ಶುರು ಮಾಡಿದ ಬಳಿಕ ಓಡಾಡಲು ಕಷ್ಟವಾಗುತ್ತದೆ ಎಂದು ಒಂದು 2 ವೀಲರನ್ನು ಖರೀದಿಸಿದ್ದಳು. ಈಗ ಅದರಲ್ಲೇ ಆಫೀಸಿಗೆ ಹೋಗಿ ಬಂದು ಮಾಡುತ್ತಿದ್ದಳು. ಅಂದು ಬೆಳಗ್ಗೆ ಅವಳು ಆಫೀಸಿಗೆ ಹೊರಟಿದ್ದಳು. ವೇಗವಾಗಿ ಬಂದ ಕಾರು ಅವಳ 2 ವೀಲರ್ ಮುಂದೆ ಅಡ್ಡವಾಗಿ ನಿಂತಿತ್ತು. ಅವಳು ತನ್ನ ಗಾಡಿಯನ್ನು ನಿಲ್ಲಿಸಲೇಬೇಕಾಗಿ ಬಂತು. ಸಿಟ್ಟಿನಿಂದ ಬೈಯಬೇಕೆಂದುಕೊಂಡಿದ್ದಳು ಇಚ್ಛಾ. ತನ್ನೆದುರು ಬಂದು ನಿಲ್ಲಿಸಿದ ಗಾಡಿಯ ನಂಬರನ್ನು ನೋಡಿದಳು. ಅದು ಅವಳಿಗೆ ಚಿರಪರಿಚಿತವಾದ ಗಾಡಿ. ಹೌದು, ಅದು ಆಯುಷ್ನ ಗಾಡಿ. ಅವಳಿಗೆ ಬೈಯುವ ಮನಸ್ಸಾಗಲಿಲ್ಲ. ತನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಬಲಬದಿಯಿಂದ ಹೋಗಲು ನೋಡಿದಳು. ಹೌದು, ಅದು ಆಯುಷ್ನ ಕಾರು. ಅವನನ್ನು ಭೇಟಿಯಾಗಲೇಬಾರದು ಎಂದುಕೊಂಡಿದ್ದಳಲ್ಲ, ಅವನು ತನ್ನ ಬಳಿ ಮಾತಾಡಲೆಂದು ಈಗ ಗಾಡಿ ಅಡ್ಡ ಹಾಕಿರುವುದು ಎಂದು ಅವಳಿಗೆ ಅರಿವಾಗಿತ್ತಲ್ಲ. ಆದ್ದರಿಂದ ಅವಳು ತನ್ನ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗಲು ಪ್ರಯತ್ನಿಸಿದ್ದಳು. ಅವಳಿಗೆ ತನ್ನ ಬಳಿ ಮಾತಾಡುವ ಮನಸ್ಸಿಲ್ಲದಿದ್ದರೂ ಗಾಡಿ ಅಡ್ಡ ಹಾಕಿದ್ದಕ್ಕೆ ಬೈಯಲು ಬರಬಹುದು ಎಂದುಕೊಂಡಿದ್ದ ಆಯುಷ್. ಆದರೆ ಅವಳು ಗಾಡಿ ಮತ್ತೆ ಸ್ಟಾರ್ಟ್ ಮಾಡಲು ಹೊರಟಾಗ ಅವನು ಕಾರಿನ ಡೋರ್ ತೆಗೆದು ಇಳಿದು ಮತ್ತೆ ಅವಳಿಗೆ ಅಡ್ಡವಾಗಿ ಬಂದಿದ್ದ. ಇಚ್ಛಾಗೆ ಗಾಡಿ ನಿಲ್ಲಿಸದೆ ಬೇರೆ ನಿರ್ವಾಹವಿರಲಿಲ್ಲ. ಇಚ್ಛಾ ಅವನತ್ತ ತೀಕ್ಷ್ಣ ನೋಟ ಬೀರಿದಳು. ಇಚ್ಛಾಗಿದು ಅನಿರೀಕ್ಷಿತವಾಗಿತ್ತು. ಇಚ್ಛಾ, ನಾನು ನಿನ್ನತ್ರ ಮಾತಾಡಬೇಕು. ಒಂದು 5 ನಿಮಿಷ ನನ್ನ ಜೊತೆ ಬಾ. ಇಲ್ಲ, ನಾನು ಬರಲ್ಲ. ನನಗೆ ಆಫೀಸ್ಗೆ ಟೈಮ್ ಆಯಿತು. ನಾನೀಗ ಹೊರಡಬೇಕು ಹೇಳಿದಳು ಇಚ್ಛಾ. ಇಚ್ಛಾ, ನಿನ್ನತ್ರನೇ ಹೇಳ್ತಾ ಇರೋದು. ನನಗೆ ನಿನ್ನ ಹತ್ರ ಮಾತಾಡೋದಿದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಒಂದು 5 ನಿಮಿಷ ಮಾತ್ರ. ಗಾಡಿ ಸೈಡ್ಗೆ ಹಾಕಿ ಬಾ ಪ್ಲೀಸ್. ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಯಾವ ವಿಷಯನೂ ಇಲ್ಲ. ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಲೇಬೇಕು. ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಮನಸ್ಸಿಲ್ಲ ಅಂದಮೇಲೆ ನನ್ನ ಈ ರೀತಿ ಅಡ್ಡ ಹಾಕುವುದು ತಪ್ಪಾಗುತ್ತೆ. ಅವನಿಂದ ದೂರ ಹೋಗಲು ನೋಡುತ್ತಿದ್ದಳು. ಆಯುಷ್ಗೆ ಅದು ಅರಿವಾಗುತ್ತಿದ್ದಂತೆಯೇ ಅವನು ಆ ಗಾಡಿಯ ಕೀಯನ್ನು ತೆಗೆದ. ಅವಳ ಸ್ಕೂಟರ್ನಲ್ಲಿ ಕುಳಿತೇ ಇದ್ದಳು. ಕೀ ಗಾಡಿಯಲ್ಲೇ ಇತ್ತಲ್ಲ. ಈಗ ಇಚ್ಛಾಗೆ ಕೀ ಬೇಕಾಗಿತ್ತಲ್ಲ, ಆದ್ದರಿಂದ ಅವನಲ್ಲಿ ಕೇಳಲೇಬೇಕಾಗಿತ್ತು. ಮರ್ಯಾದೆಯಾಗಿ ನನ್ನ ಗಾಡಿ ಕೀ ಕೊಟ್ಟರೆ ಸರಿ, ಇಲ್ಲ ಅಂದರೆ ನಾನು ಕೂಗಿ ರೋಡಲ್ಲಿ ಹೋಗ್ತಿರೋರನ್ನು ಕರೆದು ಧರ್ಮದೇಟು ಹಾಕಿಸಬೇಕಾಗುತ್ತೆ. ಅವನನ್ನು ಹೆದರಿಸಲು ನೋಡಿದಳು. ಈಗಲೂ ಅವಳಿಗೆ ಅವನಲ್ಲಿ ಮಾತಾಡುವ ಇಚ್ಛೆ ಇರಲಿಲ್ಲ. ರೋಡಲ್ಲಿ ಓಡಾಡುವವರು ಅವರನ್ನೇ ನೋಡುತ್ತಿದ್ದರು. ಆಯುಷ್ ಅವಳ ಹೆಸರಿಡಿದು ಕೂಗುತ್ತಿದ್ದುದರಿಂದ ಅವರಿಬ್ಬರು ಪರಿಚಯಸ್ಥರು ಎಂದು ಜನರಿಗೆ ಗೊತ್ತಾಗಿತ್ತು. ಆಯಿತು, ಆ ಕೆಲಸನೇ ಮಾಡು. ಕೂಗಿ ಕರಿ. ನನಗೆ ಏಟು ಹಾಕಿಸೋ ಹಂಗಿದ್ರೆ ಹಾಕ್ಸು. ಅದುವರೆಗೂ ನಾನು ನಿನ್ನ ಗಾಡಿ ಕೀ ಕೊಡಲ್ಲ ಹೇಳಿದ ಆಯುಷ್. ಇಚ್ಛಾಗೆ ಈಗ ತಾನು ಹಾಗೆ ಹೇಳಬಾರದಾಗಿತ್ತು ಎನಿಸಿತ್ತು. ಅವನಿಗೆ ಏಟು ಹಾಕಿಸುವುದು ಸುಲಭ, ಆದರೆ ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ, ಮತ್ತೆ ತಂದೆಗೆ ಈ ವಿಷಯ ಗೊತ್ತಾದರೆ, ವೈದ್ಯರು ಅವರಿಗೆ ನೋವುಂಟ ಮಾಡಬಾರದು ಎಂದು ಹೇಳಿದ್ದಾರಲ್ಲ, ಇದರಿಂದಾಗಿ ತಂದೆಯ ಆರೋಗ್ಯದಲ್ಲಿ ಏರುಪೇರುಂಟಾದರೆ ಎಂದು ಭಯವಾಗಿತ್ತು ಇಚ್ಛಾಗೆ. ತನ್ನಿಂದಾಗಿ ಇನ್ನೊಂದು ಅನಾಹುತವಾಗುವುದು ಬೇಕಿರಲಿಲ್ಲ. ಆದ್ದರಿಂದ ಹೇಳಿದಳು, ಗಾಡಿ ಕೀ ಕೊಡಿ, ಸೈಡಲ್ಲಿ ಹಾಕ್ತೀನಿ. ಅವನು ಕೀ ಕೊಡಲಿಲ್ಲ. ಒಂದು ವೇಳೆ ಅವಳು ತಪ್ಪಿಸಿಕೊಂಡು ಹೋದರೆ? ನೀನು ಇಳಿ, ನಾನೇ ಗಾಡಿ ಸೈಡಲ್ಲಿ ಹಾಕ್ತೀನಿ. ಅವನು 2 ಗಾಡಿಗಳನ್ನು ಬದಿಗೆ ಹಾಕಿ ಬಂದ. ಅವನು ಬರುವವರೆಗೂ ಇಚ್ಛಾ ಮಾರ್ಗದ ಬದಿಯಲ್ಲಿ ನಿಂತಿದ್ದಳು. ಮತ್ತೆ 2 ನಿಮಿಷಕ್ಕೆ ಅವಳ ಮುಂದೆ ಬಂದು ನಿಂತಿದ್ದ ಆಯುಷ್. ರೋಡಲ್ಲಿ ಹೋಗುವವರೆಲ್ಲ ಅವರನ್ನೇ ನೋಡುತ್ತಿದ್ದರು. ಇಚ್ಛಾ, ಬಾ, ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಅವಳಿಗೂ ಅದು ಸರಿ ಎನಿಸಿತು. ನೋಡುವ ಜನರಲ್ಲಿ ಪರಿಚಿತರು ಯಾರಾದರೂ ಇದ್ದರೆ ಅವರು ಹೋಗಿ ತಂದೆಗೆ ತಿಳಿಸಿದರೆ? ಭಯವಾಯಿತು ಇಚ್ಛಾಗೆ. ಅವನೊಂದಿಗೆ ಕಾರಿಗೆ ಬಂದಳು. ಇಚ್ಛಾ, ನಿಂಗೇನಾಗಿದೆ? ನಾನು ನಿನ್ನೆ ತುಂಬ ಸಲ ಕರೆ ಮಾಡಿದ್ದೆ, ನೀನು ಕರೆ ಸ್ವೀಕರಿಸಲಿಲ್ಲ. ನಿಂಗೆ ಸಂದೇಶ ಕಳಿಸಿದ್ದೆ, ಅದಕ್ಕೂ ಉತ್ತರ ಇಲ್ಲ. ಹೀಗೆ ಯಾಕಾಡ್ತೀಯಾ? ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಿಂಗೆ? ಯಾಕೆ ನಿನ್ನ ಸೆಲ್ ಫೋನ್ ಸರಿಯಾಗಿಲ್ವಾ? ಅಥವಾ ಬೇಕು ಅಂತಲೇ ಈ ರೀತಿ ಆಟ ಆಡ್ತಾ ಇದ್ದೀಯಾ?
ನಿನ್ನೆ ನಮ್ಮ ಮನೆಗೆ ಬಂದು ನನ್ನ ಹತ್ರ ಮಾತಾಡದೆ ಹೋಗಿದ್ದು ಯಾಕೆ? ಅವಳನ್ನು ಕೇಳಿದ. ಇಚ್ಚ ಅವನನ್ನೊಮ್ಮೆ ದೀರ್ಘವಾಗಿ ನೋಡಿದಳು. ತಪ್ಪು ಮಾಡಿದ ಮೇಲೂ ಅದೆಷ್ಟು ಧೈರ್ಯವಾಗಿ ತನ್ನನ್ನು ಕೇಳುತ್ತಾನೆ. ತನಗವನ ವಿಚಾರ ಗೊತ್ತಾಗಿದೆ ಎಂದು ಇವನಿಗೆ ಗೊತ್ತಿಲ್ಲವೇನೋ? ಗೊತ್ತಾದ ಮೇಲೆ ಇವನ ಮುಖದ ಬಣ್ಣ ಖಂಡಿತವಾಗಿಯೂ ಬದಲಾಗುತ್ತೆ ಎಂದು ಅಂದುಕೊಂಡಳು ಇಚ್ಚ. ಅದನ್ನೆಲ್ಲ ಹೇಳೋಕೆ ನನಗೆ ಮನಸ್ಸಿಲ್ಲ. ಇನ್ಯಾವತ್ತೂ ನನ್ನ ಮೀಟ್ ಮಾಡೋಕೆ ಟ್ರೈ ಮಾಡೋದೇ ಬೇಡ. ನನಗೆ ಆಫೀಸ್ಗೆ ಹೋಗೋಕೆ ಅರ್ಜೆಂಟ್ ಆಗ್ತಾ ಇದೆ. ನಾನೀಗ ಹೋಗಬೇಕು. ನೀನು ನನ್ನ ಹತ್ರ ಕೋಪಿಸ್ಕೊಂಡಿದ್ದೀಯಾ ಅಂದರೆ ನನ್ನ ವರ್ತನೆಯಿಂದ ನಿಂಗೆ ನೋವಾಗಿದೆ ಅಂತ ಅರ್ಥ. ನಾನ್ಯಾವತ್ತೂ ನಿಂಗೆ ನೋವಾಗೋ ಹಾಗೆ ನಡ್ಕೊಂಡ ನೆನಪಿಲ್ಲ ನನಗೆ. ಆದರೂ ನನ್ನಿಂದ ನಿನಗೆ ನೋವಾದರೆ ಐ ಆಮ್ ರಿಯಲಿ ಸಾರಿ ಇಚ್ಚ. ನನ್ನ ಕ್ಷಮಿಸಿಬಿಡು. ಇನ್ಯಾವತ್ತೂ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ವರ್ತಿಸಲ್ಲ ಎಂದು ಹೇಳುತ್ತಾ ಅವಳ ಬಲಕೈಯನ್ನು ಹಿಡಿದು ತನ್ನ ತುಟಿಯ ಬಳಿ ಕೊಂಡೊಯ್ದ ಆಯುಷ್. ಇಚ್ಚ ತನ್ನ ಕೈಯನ್ನು ಹಿಂದಕ್ಕೆಳೆದುಕೊಂಡಳು. ಎಷ್ಟು ಜನರ ಜೊತೆ ಫ್ಲರ್ಟ್ ಮಾಡ್ತೀರಾ ಕೇಳಿದಳು ಇಚ್ಚ. ನಂಗನ್ಸುತ್ತೆ ನೀನು ನನ್ನ ಮೇಲೆ ಮುನಿಸಿಕೊಂಡಿದ್ದೀಯಾ ಅಂತ. ಆ ಕಾರಣ ನೀನು ಈ ರೀತಿ ಹೇಳ್ತಾ ಇದ್ದೀಯಾ? ನಿಜವಾಗ್ಲೂ ನನ್ನ ಜೀವನದಲ್ಲಿ ನೀನು ಒಬ್ಬಳೇ ಇಚ್ಚ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಇಚ್ಚ. ನಿನ್ನ ಬಿಟ್ಟು ಬದುಕೋಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ. ನನ್ನ ಅರ್ಥ ಮಾಡ್ಕೋ. ಯಾರೋ ಹೇಳಿದ್ದಲ್ಲ, ನಾನು ನನ್ನ ಕಣ್ಣಾರೆ ಕಂಡಿರೋದು. ಅದು ಇಬ್ಬಿಬ್ರು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋ ನಿಮ್ಮ ಹತ್ರ ಮಾತಾಡೋಕೆ ನನಗೇನೂ ಇಲ್ಲ. ನಿಮ್ಮಂಥವರ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಆದ್ದರಿಂದ ಕರೆ ಸ್ವೀಕರಿಸಲಿಲ್ಲ, ಸಂದೇಶಕ್ಕೂ ಉತ್ತರಿಸಲಿಲ್ಲ. ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ನಾನಿನ್ನೂ ಹೋಗಬೇಕು. ನನ್ನ ಗಾಡಿ ಕೀ ಕೊಡಿ. ಇಚ್ಚ ಅವನು ಹೆಚ್ಚು ಕಡಿಮೆ ಅಬ್ಬರಿಸಿಬಿಟ್ಟಿದ್ದ. ಅವನ ಕೈ ಅವಳ ಕೆನ್ನೆಯ ಮೇಲೆ ಅಪ್ಪಳಿಸಿಬಿಟ್ಟಿತ್ತು. ಏನು? ನಾನು ಇಬ್ಬರ ಜೊತೆ ಫ್ಲರ್ಟ್ ಮಾಡ್ತೀನಾ? ನನ್ನ ಏನಂತ ಅಂದ್ಕೊಂಡಿದ್ದೀಯಾ? ಆ ಇನ್ನೊಬ್ಬಳು ಹುಡುಗಿ ಯಾರು? ನನಗೆ ಗೊತ್ತಿಲ್ಲದೆ ಇರೋಳು? ಕರ್ಕೊಂಡು ಬಂದು ತೋರಿಸು ನನಗೆ. ನಿನ್ನಿಂದ ಈ ಮಾತು ನಿರೀಕ್ಷಿಸಿರಲಿಲ್ಲ ಇಚ್ಚ. ನೀನು ಅದೇನು ಹೇಳ್ತಿದೆಯೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳು. ಇಚ್ಚ ಅವನಿಂದ ಏಟನ್ನು ನಿರೀಕ್ಷಿಸಿರಲಿಲ್ಲ. ಅವಳ ಕಣ್ಣು ಕತ್ತಲಿಟ್ಟಂತಾಗಿತ್ತು. ಅಲ್ಲೇ ಕುಸಿದು ಬಿದ್ದು ಬಿಟ್ಟಿದ್ದಳು ಇಚ್ಚ. ಅವಳ ತುಟಿ ಒಡೆದು ರಕ್ತ ಬರುತ್ತಿತ್ತು. ಆಯುಷ್ ಮೊದಲಿನಿಂದಲೂ ಅವಳಲ್ಲಿ ಹೇಳುತ್ತಿದ್ದ, ಅವಳೊಬ್ಬಳೇ ಹುಡುಗಿ ಅವನ ಜೀವನದಲ್ಲಿ ಎಂದು. ಮಾತ್ರವಲ್ಲ, ಅಂದೇ ಅವಳಿಗೆ ಸ್ಪಷ್ಟಪಡಿಸಿದ್ದ. ಈಗಲೂ ಅದನ್ನೇ ಹೇಳುತ್ತಿದ್ದಾನೆ. ಹಾಗಾದರೆ ಅವನು ತಪ್ಪೇ ಮಾಡಿಲ್ಲವೇ? ಇಚ್ಚ ಅವನನ್ನು ತಪ್ಪಾಗಿ ಅರ್ಥೈಸಿಕೊಂಡಳೆ? ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.